ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, 8ನೇ ತರಗತಿ 8th ಸ್ಟ್ಯಾಂಡರ್ಡ್ ಸೈನ್ಸ್ನ ನೋಡ್ತಾ ಹೋಗೋಣ. ಫಸ್ಟ್ ಚಾಪ್ಟರು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಭಾಗ 1 ಆಗಿರುತ್ತೆ ಆ್ಯಂಡ್ ಅಧ್ಯಾಯ 1 ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಇದು 2ನೇ ವಿಡಿಯೋ ಆಗಿರುತ್ತೆ. ಕಂಟಿನ್ಯೂ ಭಾಗವನ್ನು ನೋಡ್ತಾ ಹೋಗೋಣ. ಆ್ಯಂಡ್ ಸೊ ಇದನ್ನು ಸಹ 3 ಪಾರ್ಟಾಗಿ ನಾನು ಮಾಡ್ತಾ ಹೋಗ್ಬೇಕಂದ್ರೆ ತುಂಬ ಕ್ವಶನ್ಸ್ಗಳಿದ್ದಾವೆ ಸ್ನೇಹಿತರೆ. ಸೊ ಎಕ್ಸ್ಪ್ಲನೇಷನ್ ಜೊತೆಗೆ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಎಲ್ಲ ಜೀವಿಗಳಿಗೆ ಬದುಕಲು ಈ ಕೆಳಗಿನ ಯಾವುದರ ಅಗತ್ಯವಿದೆ? ಎಲ್ಲ ಜೀವಿಗಳಿಗೆ ಬದುಕಲು ಈ ಕೆಳಗಿನ ಯಾವುದರ ಅಗತ್ಯವಿದೆ? ಆಟೋಟಗಳು, ಆಹಾರ, ಹಣ, ಬಟ್ಟೆ. ಸೊ ನಾವು ಬದುಕಬೇಕಂತ ಹೇಳಿದ್ರೆ ಆಟೋಟನೂ ಮಾಡ್ತೀವಿ, ದಿನನಿತ್ಯ ಚಟುವಟಿಕೆಯಲ್ಲಿ ಹಣನೂ ಬೇಕಾಗಿರುತ್ತೆ, ಬಟ್ಟೆ ಬೇಕಾಗಿರುತ್ತೆ. ಸೊ ಅಂದರೆ ಇದೆಲ್ಲ ನಾವು ಜೀವಿಸೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಆದರೆ ಈಗ 4 ಆಪ್ಷನ್ಸ್ಗಳಲ್ಲಿ ನಮಗೆ ಇಂಪಾರ್ಟೆಂಟಾಗಿ ಯಾವುದು ಇಲ್ಲ ಅಂದರೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಅಗತ್ಯ ಅಂತಲೇ ಎಸೆನ್ಷಿಯಲ್, ಬೇಕೇ ಬೇಕು, ಇದಿಲ್ಲ ಅಂತ ಹೇಳಿದ್ರೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನೋಡ್ತಾ ಹೋದಾಗ ಆನ್ಸರ್ ಆಪ್ಷನ್ ಬಿ ಆಹಾರ ಆಗಿರುತ್ತೆ. ಆಹಾರದ ನಂತರ ಒಂದು ಜೀವನ ನೋಡ್ತಾ ಹೋದಾಗ ಹಣ ಬೇಕು, ಬಟ್ಟೆ ಬೇಕು, ಆಟೋಟ ಬೇಕು. ಸೊ ಎಕ್ಸ್ಟ್ರಾ ಎಲ್ಲ ಬೇಕು ಸ್ನೇಹಿತರೆ. ಆದರೆ ಒಬ್ಬ ಮನುಷ್ಯ ಅಥವಾ ಒಂದು ಜೀವಿ ಬದುಕಬೇಕಂತಂದರೆ ಮೇಯ್ನಾಗಿ ಆಹಾರ, ನೀರು, ಗಾಳಿ ಇದೆಲ್ಲ ಕಂಪಲ್ಸರಿ ಬೇಕೇ ಬೇಕಾಗಿರುತ್ತೆ. ಸೊ ಎಲ್ಲ ಜೀವಿಗಳಿಗೆ ಬೆಳೆಯಲು ಮತ್ತು ಬದುಕಲು ಆಹಾರದ ಅಗತ್ಯವಿರುತ್ತದೆ. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಸೊ ಇಲ್ಲಿ ಜೀವಿಗಳಂತ ಹೇಳಿದಾಗ ಅದೊಂದು ಡಿಪೆಂಡಬಲ್ ಆಗಿರುತ್ತೆ. ಅಂದರೆ ಪರಾವಲಂಬಿಯಾಗಿ ಆಹಾರವನ್ನು ಪಡ್ಕೊಂಡ್ರೆ ಸಸ್ಯಗಳೇನು ಮಾಡ್ತವೆ, ಸ್ವಾವಲಂಬಿಯಾಗಿ ತಮ್ಮ ಒಂದು ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಸೊ ಅದು ಯಾವುದರ ಮೂಲಕ ಅಂತ ಹೇಳಿದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಸ್ಯಗಳು ತಮ್ಮ ಆಹಾರವನ್ನು ಹೇಗೆ ತಯಾರಿಸಿಕೊಳ್ಳುತ್ತವೆ? ಬೇಟೆಯಾಡುವುದರಿಂದ, ಪ್ರಾಣಿಗಳಿಂದ ಪಡೆಯುತ್ತವೆ, ತಾವೇ ತಯಾರಿಸಿಕೊಳ್ಳುತ್ತವೆ, ಮತ್ತು ಮಾರುಕಟ್ಟೆಯಿಂದ ತರುತ್ತವೆ. ಸೊ ಈ ಒಂದು ಸಸ್ಯಗಳು ಆಹಾರವನ್ನು ತಯಾರಿಸ್ಕೊಳ್ಳೋ ತುಂಬ ವಿಡಿಯೋಗಳು ನೋಡಿದ್ದೀವಿ ಸ್ನೇಹಿತರೆ. ಅಲ್ಲಿ ಎಷ್ಟೊಂದು ಕ್ವಶನ್ಸ್ಗೆ ರಿಪೀಟ್ ಆಗಿದೆ. ಸೊ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತಕ್ಕಂಥದ್ದು ಏನಿದೆಯೋ, ಸಸ್ಯಗಳಲ್ಲಿ ಪೋಷಣೆ ಅಂತಕ್ಕಂಥ ಒಂದು ಚಾಪ್ಟರ್ ಸಹ 7th ಸ್ಟ್ಯಾಂಡರ್ಡ್ ಮಾಡಿದ್ದೀವಿ ಸ್ನೇಹಿತರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಸಸ್ಯಗಳು ಏನು ಮಾಡ್ತವೆ, ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಸೊ ಹಾಗಾಗಿ ಆನ್ಸರ್ ಯಾವುದಾಗುತ್ತೆ, ಆಪ್ಷನ್ ಸಿ ಆಗಿರುತ್ತೆ. ಇನ್ನು ಬೇಟೆಯಾಡೋದ್ರಿಂದ, ಪ್ರಾಣಿಗಳಿಂದ, ಮಾರುಕಟ್ಟೆಯಿಂದ ಅಂತ ಹೇಳಿದಾಗ ಇದೆಲ್ಲ ಪ್ರಾಣಿಗಳು ಮಾಡ್ತಕ್ಕಂಥ ಒಂದು ಕೆಲಸ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಜೀವಿಗಳು ಆಹಾರದಿಂದ ದೊರೆಯುವ ಶಕ್ತಿಯನ್ನು ಯಾವುದಕ್ಕಾಗಿ ಬೆಳೆಸುತ್ತವೆ? ಜೀವಿಗಳು ಆಹಾರದಿಂದ ದೊರೆಯುವ ಶಕ್ತಿಯನ್ನು ಯಾವುದಕ್ಕೆ ಬೆಳೆಸುತ್ತವೆ? ನಿದ್ರೆ ಮಾಡಲು, ಜೀವಕ್ರಿಯೆಗಳನ್ನು ನಡೆಸಲು, ಬಟ್ಟೆ ಒಗೆಯಲು, ಸುಮ್ಮನೆ ಕುಳಿತುಕೊಳ್ಳಲು. ಸೊ ಒಬ್ಬ ಮನುಷ್ಯ ಅಂತ ನಮ್ಮನ್ನು ನಾವೇ ತೊಗೊಂಡು ನಾವೇ ಹೋಲಿಸ್ಕೊಂಡ್ರೆ ಸ್ನೇಹಿತರೆ, ನಾವು ಆಹಾರವನ್ನು ಯಾಕೆ ಸೇವನೆಯನ್ನು ಮಾಡ್ತೀವಿ? ಸೊ ಅದರಿಂದ ಶಕ್ತಿ ಬರುತ್ತೆ. ಸೊ ಆ ಶಕ್ತಿಯಿಂದ ನಮ್ಗೆ ಏನೆಲ್ಲ ಉಪಯೋಗಗಳು ಬರುತ್ತೆ ಅನ್ನೋದಾದರೆ ಸ್ನೇಹಿತರೆ, ಸೊ ಮೇಯ್ನಾಗಿ ನೋಡ್ತಾ ಹೋಗೋ ಜೀವಕ್ರಿಯೆಗಳನ್ನು ನಡೆಸ್ತಕ್ಕಂಥದ್ದು ಆಗಿರುತ್ತೆ. ಜೀವನ ಕ್ರಿಯೆಗಳಂತ ಹೇಳಿದಾಗ ಸ್ನೇಹಿತರೆ ನೋಡಿ, ಇಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಜೀರ್ಣಕ್ರಿಯೆ ಆಗಿರ್ಬೋದು, ಶ್ವಾಸಕ್ರಿಯೆ ಆಗಿರ್ಬೋದು, ವಿಸರ್ಜನಾ ಕ್ರಿಯೆಗಳಂತಹ ಪ್ರಮುಖ ಶಾರೀರಿಕ ಕೆಲಸಗಳಿಗೆ ಆಹಾರದಿಂದ ಸಿಗ್ತಕ್ಕಂಥ ಒಂದು ಶಕ್ತಿ ತುಂಬಾ ಮುಖ್ಯ ಆಗಿರುತ್ತೆ. ಹಾಗಾಗಿ ಜೀವಿಗಳು ಆಹಾರವನ್ನು ಸೇವನೆಯನ್ನು ಮಾಡ್ತೇವೆ, ಶಕ್ತಿಯನ್ನು ಪಡ್ಕೊಳ್ತವೆ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಮನುಷ್ಯರು ತಮ್ಮ ಆಹಾರವನ್ನು ಎಲ್ಲಿಂದ ಪಡೆಯುತ್ತಾರೆ? ಮನುಷ್ಯರು ತಮ್ಮ ಆಹಾರವನ್ನು ಎಲ್ಲಿಂದ ಪಡ್ಕೊಳ್ತಾರೆ? ಗಾಳಿಯಿಂದ, ಕೇವಲ ಮಣ್ಣಿನಿಂದ, ಸಸ್ಯಗಳು ಮತ್ತು ಪ್ರಾಣಿಗಳಿಂದ, ಕೇವಲ ನೀರಿನಿಂದ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಮನುಷ್ಯರು ತಮ್ಮ ಆಹಾರವನ್ನು ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಪಡ್ಕೊಳ್ತಾರೆ. ಸೊ ನೀವು ಕೇಳಬಹುದು, ಏನಿದು ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಅಂತ ಇದ್ದು. ಸೊ ಇದರಲ್ಲಿ ಈ ಥರ ಕ್ವಶನ್ಸ್ ಎಲ್ಲ ಇದ್ದಾವೆ ಅಂತ. ಸೊ ಎಕ್ಸಾಕ್ಟ್ಲಿ ಈ ಒಂದು ಟಾಪಿಕ್ ನಾವು ತೊಗೊಳ್ತಾ ಹೋದಾಗ ಪೀಠಿಕೆ ಅಂತ ಏನಾಗ್ತೀವೋ, ಇಂಟ್ರೊಡಕ್ಷನ್ ಅಂತ ಏನು ಬರುತ್ತೋ, ಸೊ ಅದ್ರಲ್ಲಿ ಮೇಯ್ನಾಗಿ ಈ ಥರ ಕ್ವಶನ್ಸ್ಗಳು ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಅದಾದ ನಂತರ ಈ ಒಂದು ಬೆಳೆ ಅಂದ್ರೇನು, ಬೆಳೆಯಲ್ಲಿ ಬರ್ತಕ್ಕಂಥ ವಿಧಾನಗಳ್ಯಾವುದಾದ್ರು ಅಥವಾ ನೀರಾವರಿ, ಈ ಒಂದು ಬೇಸಿಸ್ ಮೇಲೆ ಕ್ವಶನ್ಸ್ಗಳು ಹೋಗ್ತಾ ಹೋಗುತ್ತೆ. ಬಟ್ ಟಾಪಿಕಲ್ಲಿ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಏನಿದೆಯೋ ಸೊ ಅದು ಈ ರೀತಿ ಇದೆ ಸ್ನೇಹಿತರೆ. ಓಕೆ, ಮನುಷ್ಯರು ತಮ್ಮ ಆಹಾರವನ್ನು ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಪಡ್ಕೊಳ್ತಾರೆ. ಸೊ ಹೌದಲ್ವಾ? ಸೊ ನಾವು ನೋಡ್ತಾ ಹೋದರೆ ಸಸ್ಯ ಏನಿದೆಯೋ ಸಸ್ಯಗಳಿಂದಲೂ ಸಹ ನಾವು ಪಡ್ಕೊಳ್ತೀವಿ, ಆ್ಯಂಡ್ ಪ್ರಾಣಿಗಳಿಂದಲೂ ಸಹ ಈಗ ನಾವು ಮನುಷ್ಯರು ಅಂತ ಹೇಳೋದು ದಿನನಿತ್ಯ ತಿಂತಕ್ಕಂಥ ಸೇವನೆ ಮಾಡ್ತಕ್ಕಂಥ ಆಹಾರ ನಮಗೆ ಗೊತ್ತಿರುತ್ತೆ. ಹೌದಲ್ವಾ ಸ್ನೇಹಿತರೆ? ಸಸ್ಯಗಳಿಂದ ಯಾವುದೆಲ್ಲ ಪಡ್ಕೊಳ್ತೀವಿ, ಪ್ರಾಣಿಗಳಿಂದ ಯಾವುದೆಲ್ಲ ಪಡ್ಕೊಳ್ತೀವಿ. ಸೊ ಇದೆಲ್ಲ ನಮ್ಗೆ ಗೊತ್ತೇ ಇದೆ.
ಎಸ್, ದೇಶದ ಅತ್ಯಧಿಕ ಜನಸಂಖ್ಯೆಗೆ ಆಹಾರ ಒದಗಿಸಲು ಏನು ಮಾಡುವುದು ಅಗತ್ಯ ಅಂತ ಕೇಳಿದ್ದಾರೆ ನೋಡಿ. ಈಗ ಶುರುವಾಯಿತು ಬೆಳೆಗೆ ಸಂಬಂಧಪಟ್ಟಂತೆ. ದೇಶದ ಅತ್ಯಧಿಕ ಜನಸಂಖ್ಯೆಗೆ ಆಹಾರ ಒದಗಿಸಲು ಏನು ಮಾಡುವುದು ಅಗತ್ಯ. ಸೊ ಕಾಡು ಬೆಳೆಸುವುದು, ನಿಯಮಿತ ಉತ್ಪಾದನೆ ಮತ್ತು ನಿರ್ವಹಣೆ, ಆಹಾರ ಆಮದು ಮಾಡಿಕೊಳ್ಳುವುದು, ಜನಸಂಖ್ಯೆಯನ್ನು ಕಡಿಮೆ ಮಾಡುವುದು. ಎಸ್ ನೋಡಿ, ಆಹಾರವನ್ನು ಒದಗಿಸ್ಬೇಕಂತ ಹೇಳಿದ್ರೆ ಒಬ್ಬ ರೈತ ಅಂತಕ್ಕಂಥನು ಒಂದು ಕೃಷಿಯನ್ನು ಮಾಡಿ ಅಥವಾ ಬೆಳೆಯನ್ನು ಬೆಳಿತಾನೆ, ಹೌದಾ? ಸೊ ಬೆಳೆದಂಥ ಬೆಳೆ ರೈತ ಒಬ್ಬನೇ ತಿನ್ಕೊಳ್ತಾನಾ? ಇಲ್ಲ. ಅದರ ಜೊತೆಗೆ ಈಗ ನಗರಗಳಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಇದೆಯಾರೋ, ಸೊ ಅವರು ನಗರದಲ್ಲಿದ್ದಾರೆ, ವ್ಯವಸಾಯ ಮಾಡಲ್ಲ, ಕೃಷಿ ಮಾಡಲ್ಲ ಅಂತ ಹೇಳಿದ ಮಾತ್ರಕ್ಕೆ ಅವ್ರು ಊಟನೇ ಮಾಡಲ್ಲ ಅಂತಕ್ಕಂಥದ್ದು ಏನಾದರೂ ಇದೆಯಾ? ಇಲ್ಲ ಅಲ್ವಾ? ಸೊ ಈಗ ರೈತ ಬೆಳೆದಂತಹ ಬೆಳೆ ಏನಿರುತ್ತೋ, ಆಹಾರವೇನಿರುತ್ತೋ, ಸೊ ಅದನ್ನು ನಗರದಲ್ಲಿರ್ತಕ್ಕಂಥ ಜನಗಳಿಗೆ ತಲುಪಿಸ್ಬೇಕು ಅಂದರೆ ಅಲ್ಲಿ ಸುಮಾರು ಕೆಲಸಗಳು ನಡೀತಾ ಹೋಗುತ್ತೆ ಸ್ನೇಹಿತರೆ. ಅಲ್ಲೇನಾಗುತ್ತೆ, ನಿಯಮಿತ ಉತ್ಪಾದನೆ ಮತ್ತು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಉತ್ಪಾದನೆ ಮಾಡಬೇಕು, ನಿರ್ವಹಣೆ ಮಾಡಬೇಕು, ಮತ್ತು ವಿತರಣೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಸೊ ಜನಸಂಖ್ಯೆ ಕಡಿಮೆ ಮಾಡುವುದು ಅಂತ ಹೇಳಿದಾಗ ನಾವು ಜನಸಂಖ್ಯೆನ ಕೊಲ್ಲೋ ಅಧಿಕಾರ ಯಾರಿಗೂ ಸಹ ಇರಲ್ಲ ಸ್ನೇಹಿತರೆ. ಸೊ ಜನಸಂಖ್ಯೆ ಎಷ್ಟು ದಟ್ಟವಾಗಿ ಹೋಗುತ್ತೋ, ಸೊ ಅದಕ್ಕೆ ತಕ್ಕಂತೆ ಸರ್ಕಾರನೂ ಸಹ ಆ ಒಂದು ಟೈಮ್ಗೆ ತಕ್ಕಂತೆ ಈ ಒಂದು ಆಹಾರವನ್ನು ಸಮರ್ಪಕವಾಗಿ ಉತ್ಪಾದನೆಯನ್ನು ಮಾಡಿರ್ತಕ್ಕಂಥ ಉತ್ಪಾದನೆಯನ್ನು ಸಮರ್ಪಕವಾಗಿ ನಿರ್ವಹಣೆಯನ್ನು ಮಾಡಿ ಅವರಿಗೆ ವಿತರಣೆ ಮಾಡ್ತಕ್ಕಂಥದ್ದು ಸಹ ಅಷ್ಟೇ ಜವಾಬ್ದಾರಿಯುತ ಕೆಲಸ ಸಹ ಆಗಿರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ಕ್ರಿಸ್ತ ಪೂರ್ವ 10,000ರವರೆಗೆ ಜನರು ಜೀವನವನ್ನು ಹೇಗೆ ನಡೆಸುತ್ತಿದ್ದರು? ರೈತರಾಗಿದ್ದರು, ಉದ್ಯೋಗಿಗಳಾಗಿದ್ದರು, ಅಲೆಮಾರಿಗಳಾಗಿದ್ದರು, ವ್ಯಾಪಾರಿಗಳಾಗಿದ್ದರು. ಕ್ರಿಸ್ತಪೂರ್ವ 10,000ರವರೆಗೆ ಜನರು ಜೀವನವನ್ನು ಹೇಗೆ ನಡೆಸುತ್ತಿದ್ದರು? ಸೊ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ, ಇಲ್ಲಿ ಶಿಲಾಯುಗದಲ್ಲಿ ನೋಡ್ತೀವಿ, ನವಶಿಲಾಯುಗ, ಮಧ್ಯಶಿಲಾಯುಗ, ಹಳೆ ಶಿಲಾಯುಗ ಬರುತ್ತೆ. ಓಕೆ, ಸೊ ಆ ಒಂದು ಟೈಮಲ್ಲಿ ಏನು ಮಾಡ್ತಾಯಿದ್ರು? ರೈತರಾಗಿದ್ರಾ, ಉದ್ಯೋಗಿಗಳಾಗಿದ್ರಾ, ಅಲೆಮಾರಿಗಳಾಗಿದ್ರಾ, ವ್ಯಾಪಾರಿಗಳಾಗಿದ್ರಾ? ಸೊ ಫಸ್ಟು ಸ್ಟಾರ್ಟಿಂಗಲ್ಲಿ ನೋಡಿದಾಗ ಸ್ನೇಹಿತರೆ, ಮನುಷ್ಯರು ಅಲೆಮಾರಿಗಳಾಗಿ ಮಾಡ್ತಾ ಇರ್ತಾರೆ. ಸೊ ಅಲೆಮಾರಿಗಳಾದ ನಂತರ ಏನು ಮಾಡ್ತಾರೆ, ಈ ಒಂದು ಬೇಟೆಯಾಡೋದನ್ನು ಕಲಿತಾರೆ. ಬೇಟೆಯಾಡೋದ ನಂತರ ಫಸ್ಟ್ ಏನು ಮಾಡ್ತಾರೆ ಗೊತ್ತಾ, ಅಲೆಮಾರಿಗಳಾಗಿರ್ತಾರೆ. ಅಲೆಮಾರಿಗಳಾದ ನಂತರ ಏನು ಮಾಡ್ತಾರೆ, ಊಟಕ್ಕೋಸ್ಕರ ಹಣ್ಣು ಹಂಪಲುಗಳನ್ನು ಗೆಡ್ಡೆ ಗೆಣಸುಗಳನ್ನ ತಿಂತಾ ಇರ್ತಾರೆ. ಬಟ್ ಎಲ್ಲ ಟೈಮಲ್ಲೂ ಗೆಡ್ಡೆ ಗೆಣಸು ಹಣ್ಣು ಹಂಪಲು ಸಿಗೋದಿಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಪ್ರಾಣಿಗಳನ್ನು ಬೇಟೆಯಾಡೋದಕ್ಕೆ ಶುರು ಮಾಡ್ತಾರೆ. ಬೇಟೆ ಆಡಿದಂಥ ಪ್ರಾಣಿಗಳನ್ನೆಲ್ಲ ಒಂದೇ ಸರಿ ತಿನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇವತ್ತು ಏನು 2 ಬೇಟೆ ಆಗಿದೆ ಅಂತ ಹೇಳಿದ್ರೆ ಅಷ್ಟು ಕಂಪ್ಲೀಟಾಗಿ ಒಂದು ಸರಿ ತಿನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಈ ಒಂದು ಪ್ರಾಣಿ ಪಕ್ಷಿಗಳನ್ನ ಸಾಕೋದಕ್ಕೆ ಶುರು ಮಾಡ್ತಾರೆ. ಸೊ ಬೇಟೆ ಆಡಿದಂಥದ್ದು ಏನು ಬದುಕಿರ್ತಾವೋ ಅಂಥವನ್ನ ಸಾಕೋದಕ್ಕೆ ಶುರು ಮಾಡ್ತಾರೆ. ಸಾಕಿದಂಥ ಒಂದು ಇದನ್ನು ಪಶುಸಂಗೋಪನೆಯಾಗಿ ಬದಲಾವಣೆಯನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಅದರ ಜೊತೆಗೆ ವ್ಯವಸಾಯಗಳನ್ನು ಮಾಡೋದಕ್ಕೆ, ಕೃಷಿಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದೆರಡು ನೆಲೆಸೋದಕ್ಕೆ ಶುರು ಮಾಡ್ತಾ ಹೋಗ್ತಾರೆ. ಬಟ್ ಹಳೆ ಶಿಲಾಯುಗ ಏನಿತ್ತೋ, ಸೊ ಅಲ್ಲಿ ಕಂಪ್ಲೀಟಾಗಿ ಜನ ಅಲೆಮಾರಿಗಳಾಗಿರ್ತಾರೆ. ಮತ್ತು ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವುದಕ್ಕೆ ಏನೆಂದು ಕರೆಯಲಾಗುತ್ತದೆ? ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವುದಕ್ಕೆ ಏನೆಂದು ಕರೆಯುತ್ತಾರೆ? ಸ್ನೇಹಿತರೆ, ಕ್ವಶನ್ಸ್ಗಳು ತುಂಬಾ ಈಸಿ ಇರುತ್ತೆ. ನಾವು ದಿನನಿತ್ಯ ಏನು ನೋಡ್ತಿರ್ತೀವೋ ಕ್ವಶನ್ಸ್ಗಳು ಅಷ್ಟೇ ಈಸಿ ಇರುತ್ತೆ. ಬಟ್ ಕೊಟ್ಟಂಥ ಆಪ್ಷನ್ಸ್ಗಳನ್ನ ನೋಡ್ತಾ ಹೋದಾಗ ಕೆಲವೊಂದು ಆಪ್ಷನ್ಸ್ಗಳು ನಮಗೆ ಗೊಂದಲಗಳು ಸೃಷ್ಟಿಯಾಗ್ತಾ ಹೋಗುತ್ತೆ. ಈಗ ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಏನಂತ ಕರೀತಾರೆ? ಸೊ 8th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿದೆ. ಸೊ ಬೆಳೆ ಅಂತ ಕರೀತಾರೆ. ಓಕೆ, ಆಪ್ಷನ್ ಬಿ ಬೆಳೆ ಅಂತ ಕರೀತಾರೆ. ಬೆಳೆ ಅಂತ ತೊಗೊಬಿಟ್ವಿ. ಬಟ್ ತೋಟ ಅಂದ್ರೇನು, ಅರಣ್ಯ ಅಂದ್ರೇನು, ನರ್ಸರಿ ಅಂದ್ರೇನು? ಸೊ ಇದೊಂದು ಕೆಲವೊಂದು ಬೆಳೆ ಅಂದರೆ ಏನು ಅಂತ ಗೊತ್ತಿರೋರಿಗೆ ಡೈರೆಕ್ಟಾಗಿ ಬೆಳೆ ಅಂತ ಹಾಕ್ಬಿಡ್ತೀವಿ. ನಾವು ಗೊತ್ತಿಲ್ಲ ಅಂತ ಹೇಳಿದಾಗ ಜನರಲ್ಲಾಗಿ ನಾವು ಯೋಚನೆ ಮಾಡಿ ಆನ್ಸರ್ ಮಾಡ್ತೀವಿ. ಅಂದಾಗ ತೋಟ ಅಂದ್ರೇನು, ಅರಣ್ಯ ಅಂದ್ರೇನು, ನರ್ಸರಿ ಅಂದ್ರೇನು, ಹಾಗಾದರೆ ಬೆಳೆ ಅಂದ್ರೇನು? ಸೊ ಇದಕ್ಕೆಲ್ಲ ನಮಗೆ ಆನ್ಸರ್ಸ್ ಗೊತ್ತಿರಬೇಕಾಗುತ್ತೆ. ತೋಟನೂ ಸಹ ಒಂದೇ ಸ್ಥಳದಲ್ಲಿ ಮಾಡ್ತಕ್ಕಂಥದ್ದು, ಅರಣ್ಯನೂ ಅಷ್ಟೇ, ನರ್ಸರಿನೂ ಅಷ್ಟೇ. ಒಂದೇ ರೀತಿಯ ಸಸ್ಯಗಳನ್ನು, ಸೊ ಅರ್ಥ ಮಾಡ್ಕೊಳ್ಳಿ, ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವುದಕ್ಕೆ ಬೆಳೆ ಎಂದು ಕರೆಯುತ್ತಾರೆ. ಹಾಗಾದರೆ ಬೆಳೆ ಅಂದರೆ ತೋಟ, ಅರಣ್ಯ, ನರ್ಸರಿ ಎಲ್ಲ ಬೆಳೆಗೆ ಬರುತ್ತಾ? ಸೊ ಇದೊಂದು ಸಹ ನಿಮಗೆ ಆನ್ಸರ್ ಕ್ವಶನ್ ರೈಸ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಆನ್ಸರ್ಸ್ ಯಾರು ಗೊತ್ತಿರುತ್ತೋ ಅವ್ರು ಕಮೆಂಟ್ ಮಾಡ್ತಾ ಹೋಗಿ. ತೋಟ ಏನಿರುತ್ತೋ, ಅರಣ್ಯ ಏನಿರುತ್ತೋ, ನರ್ಸರಿ ಏನಿರುತ್ತೋ, ಸೊ ಇದನ್ನೆಲ್ಲ ಬೆಳೆ ಒಂದು ಗುಂಪಿಗೆ ಸೇರಿಸಲಾಗುತ್ತಾ ಇಲ್ವಾ? ಸೊ ಅದನ್ನು ಮೆನ್ಷನ್ ಮಾಡಿ. ಆ್ಯಂಡ್ ಎಕ್ಸ್ಪ್ಲನೇಷನ್ ಗೊತ್ತಿರೋ ಸಹ ನೀವು ಆನ್ಸರ್ನ ಹಾಕ್ಬೋದು ಸ್ನೇಹಿತರೆ. ಓಕೆ, ಸೊ ಇದೊಂದು ನಿಮ್ಮ ಒಂದು ತಲೆಗೆ ಬಿಟ್ಟಿರ್ತಕ್ಕಂಥ ಒಂದು ಹುಳು ಅಂತಲೇ ಹೇಳಬಹುದಾಗಿರುತ್ತೆ. ನೋಡಿ, ಒಂದು ಜಮೀನಲ್ಲಿ ಒಂದೇ ವಿಧದ ಸಸ್ಯಗಳನ್ನು ಅಧಿಕವಾಗಿ ಬೆಳೆಯುವುದನ್ನು ನಾವು ಬೆಳೆ ಎಂದು ಕರೆಯಲಾಗುತ್ತದೆ.
ಓಕೆ, ಸೊ ಆ ಬೆಳೆಗಳಲ್ಲಿ ಧಾನ್ಯಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು ಅಥವಾ ಹಣ್ಣುಗಳಾಗಿರ್ಬೋದು, ವಿಭಿನ್ನ ರೀತಿಯಲ್ಲಿ ಅಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಅಂದರೆ ಇನ್ನೂ ಹೇಳ್ಬೇಕಂತಂದರೆ ಏಕದಳ ದ್ವಿದಳ ಸಸ್ಯಗಳು ಅಂತ ಏನು ಹೇಳ್ತೀವೋ ಸಸ್ಯಗಳು, ನೀವು ಹೇಳಿದಾಗೆ ಇಲ್ಲಿ ತೋಟ ಮತ್ತು ಅರಣ್ಯ ಅಂತಕ್ಕಂಥದ್ದು ಏನಿದೆಯೋ ಇದು ದೊಡ್ಡ ದೊಡ್ಡ ಮರಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಾಗಿರುತ್ತೆ ಒಂದು. ಮತ್ತು ಅರಣ್ಯ ಅಂತ ತೊಗೊಂಡು ನಾವು ಬೆಳೆ ಅಂತ ತೊಗೊಳಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಒಂದೇ ರೀತಿಯ ಸಸ್ಯಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ, ಬೆಳೆ ಬೆಳೆದಾಗ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ ಮುಂದೆ ಬರುತ್ತೆ ಸ್ನೇಹಿತರೆ. ಸೊ ಅಲ್ಲಿ ವ್ಯವಸಾಯವನ್ನು ಮಾಡಬೇಕಾಗುತ್ತೆ, ಬೇಸಾಯವನ್ನು ಮಾಡಬೇಕಾಗುತ್ತೆ. ಸೊ ಅದರದೇ ಆದಂಥ ಒಂದು ರೀತಿಯಲ್ಲಿ ಬಿತ್ತನೆಯನ್ನು ಮಾಡಬೇಕಾಗುತ್ತೆ. ಓಕೆ, ಸೊ ಅರಣ್ಯ ಅಂತ ಹೇಳಿದಾಗ ನಾವು ಅಲ್ಲಿ ನೀರು ಬಿಡ್ತಕ್ಕಂಥದ್ದಾಗಲಿ, ನೀರಾವರಿ ಆಗಲಿ ಅಥವಾ ಈ ಒಂದು ಒಂದೇ ರೀತಿಯ ಜಾತಿಯ ಸಸ್ಯಗಳಾಗಲಿ ಕಂಡು ಬರೋದಿಲ್ಲ. ಸೊ ಹಾಗಾಗಿ ಅರಣ್ಯ ಬಿಟ್ಟಾಕ್ತೀವಿ. ಇನ್ನು ನರ್ಸರಿ ತೊಗೊಂಡೋಗ್ಲೂ ಅಷ್ಟೇ ಸ್ನೇಹಿತರೆ, ಕೆಲವೊಂದು ನರ್ಸರಿಲಿ ಬೆಳೆ ಆಗುತ್ತೆ, ಬಟ್ ಅಲ್ಲೂ ಸಹ ವಿವಿಧ ರೀತಿಯ ಒಂದು ಸಸ್ಯಗಳನ್ನ ಬೆಳೀತಾ ಹೋಗ್ತಾರೆ. ಓಕೆ, ಸೊ ಹೀಗಿರಬೇಕಾದ್ರೆ ಏನಾಗುತ್ತೆ, ಬೆಳೆ ಅಂತಕ್ಕಂಥದ್ದು ಆನ್ಸರ್ ಆಗಿ ತೊಗೊಳ್ತೀವಿ. ಅದು ಬೆಸ್ಟ್ ಎಕ್ಸಾಂಪಲ್ಸ್ ಅಂತ ಹೇಳಿದಾಗ ಈ ರಾಗಿ ಅಥವಾ ಇಟ್ ಮೀನ್ಸ್ ಧಾನ್ಯಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು. ಸೊ ಈ ರೀತಿ ನಾವು ಬೆಳೆ ಅಂತ ಹೇಳ್ತೀವಿ. ಇನ್ನೂ ಹೇಳ್ಬೇಕಂದ್ರೆ 3-4 ತಿಂಗಳು ಅಥವಾ ಅರ್ಧ ವರ್ಷ, ಸೊ ಇದೇನು ಬರುತ್ತೋ ಅದನ್ನು ಹೇಳ್ಬಹುದು ಸ್ನೇಹಿತರೆ. ಓಕೆ, ಆ್ಯಂಡ್ ನೆಕ್ಸ್ಟ್, ಭಾರತದಲ್ಲಿ ಮಳೆಗಾಲವು ಸಾಮಾನ್ಯವಾಗಿ ಯಾವ ತಿಂಗಳಿನಿಂದ ಪ್ರಾರಂಭವಾಗುತ್ತದೆ? ಜನವರಿ, ಮಾರ್ಚ್, ಜೂನ್, ಅಕ್ಟೋಬರ್ ಅಂತ ಕೊಟ್ಟಿದ್ದಾರೆ. ಭಾರತದಲ್ಲಿ ಮಳೆಗಾಲವು ಸಾಮಾನ್ಯವಾಗಿ ಯಾವ ತಿಂಗಳಿನಿಂದ ಪ್ರಾರಂಭವಾಗುತ್ತದೆ? ಆಪ್ಷನ್ ಸಿ ಜೂನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಜೂನಿಂದ ಮಳೆಗಾಲ ಶುರುವಾಗ್ತಕ್ಕಂಥದ್ದು. ಸೊ ಈ ಒಂದು ಜೂನಿಂದ ಶುರುವಾಗ್ತಕ್ಕಂಥ ಮಳೆಗಾಲಕ್ಕೆ ನಾವು ಖಾರಿಫ್ ಬೆಳೆಗಳನ್ನು ಸೇರಿಸ್ತಾ ಹೋಗ್ತೀವಿ. ಖಾರಿಫ್ ಬೆಳೆಗಳು, ಸೊ ಇದು ಜೂನಿಂದ ಸೆಪ್ಟೆಂಬರ್ವರೆಗೆ ಬರ್ತಕ್ಕಂಥದ್ದು ಖಾರಿಫ್ ಬೆಳೆ. ಸೊ ಮಳೆಗಾಲದ ಒಂದು ಬೆಳೆಗಳನ್ನು ಬೆಳೀತಕ್ಕಂಥದ್ದು ಖಾರಿಫ್ ಬೆಳೆಗಳಂತ ಹೇಳ್ತೀವಿ ಸ್ನೇಹಿತರೆ. ಸೊ ಅದು ಜೂನಿಂದ ಸೆಪ್ಟೆಂಬರ್ ತನಕ ಬೆಳೀತಕ್ಕಂಥ ಒಂದು ಬೆಳೆಗಳಾಗಿರುತ್ತೆ. ಸೊ ಮಳೆಗಾಲ ಸ್ಟಾರ್ಟ್ ಆಗ್ತಕ್ಕಂಥದ್ದು ಈ ಒಂದು ಜೂನಿಂದ. ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳಿಗೆ ಏನೆಂದು ಕರೆಯುತ್ತಾರೆ? ಸೊ ಆಲ್ರೆಡಿ ಹೇಳಿದೆ, ಇದಕ್ಕೆ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳಿಗೆ ಖಾರಿಫ್ ಬೆಳೆ ಅಂತ ಕರಿತೀವಿ ಸ್ನೇಹಿತರೆ. ರಬಿ ಬೆಳೆಗಳಂತ ಹೇಳ್ತಾ ಹೋದರೆ ಇದು ಚಳಿಗಾಲದ ಒಂದು ಬೆಳೆಗಳಾಗಿರುತ್ತೆ. ಚಳಿಗಾಲ, ಓಕೆ, ರಬಿ ಬಂದು ಚಳಿಗಾಲ, ಖಾರಿಫ್ ಬಂದು ಮಳೆಗಾಲದಲ್ಲಿ. ಚಳಿಗಾಲ ಯಾವಾಗ ಶುರುವಾಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇದು ಯಾವಾಗ ಒಂದು ಟೈಮಲ್ಲಿ ಅಂತ ಹೇಳಿದಾಗ ಅಕ್ಟೋಬರಿಂದ ಮಾರ್ಚ್ ಬರುತ್ತೆ. ಅಕ್ಟೋಬರಿಂದ ಮಾರ್ಚ್ ತಿಂಗಳಲ್ಲಿ ಬರ್ತಕ್ಕಂಥದ್ದು ಈ ಒಂದು ಚಳಿಗಾಲದ ಬೆಳೆಗಳು ರಬಿ ಬೆಳೆಗಳಾಗುತ್ತೆ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಗೋಧಿ ಆಗಿರೋದು, ಕಡಲೆ, ಬಟಾಣಿ ಇದೆಲ್ಲ ರಬಿಗೆ ಬರುತ್ತೆ. ಗೋಧಿ, ಕಡಲೆ, ಬಟಾಣಿ ಆ್ಯಂಡ್ ಸೋಯಾಬೀನ್, ನೆಲಗಡಲೆ, ಹತ್ತಿ, ಬಟಾಣಿ, ಸಾಸಿವೆ, ಸೊ ಇವೆಲ್ಲ ಅಕ್ಸೆ ಅದೆಲ್ಲ ಬರ್ತಕ್ಕಂಥದ್ದು ರಬಿ ಬೆಳೆಗಳು ಬರುತ್ತೆ. ಖಾರಿಫ್ ಬೆಳೆಯಲ್ಲಿ ಬರ್ತಕ್ಕಂಥದ್ದು ಈ ಒಂದು ಜೂನಿಂದ ಸೆಪ್ಟೆಂಬರು ಮಳೆಗಾಲದಲ್ಲಿ ಆಗ್ತಕ್ಕಂಥದ್ದು ಖಾರಿಫ್ ಆಗಿರುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈ ಒಂದು ಏನೋ ರಾಗಿ ಭತ್ತ ಬೆಳಿತೀವೋ, ಸೊ ಭತ್ತ ಆಗಿರೋದು ರಾಗಿ, ಜೋಳ, ಸೋಯಾಬೀನ್, ನೆಲಗಡಲೆ, ಹತ್ತಿ ಇದೆಲ್ಲ ಬರ್ತಕ್ಕಂಥದ್ದು ಈ ಒಂದು ಖಾರಿಫ್ ಬೆಳೆಲಾಗಿರುತ್ತೆ ಸ್ನೇಹಿತರೆ. ಓಕೆ, ಈ ಕೆಳಗಿನಲ್ಲಿ ಯಾವುದು ಖಾರಿಫ್ ಬೆಳೆಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ, ಖಾರಿಫ್ ಬೆಳೆಗೆ ಉದಾಹರಣೆ ಯಾವುದು? ಖಾರಿಫ್ ಅಂತ ಹೇಳಿದ್ರೆ ಅದೊಂದು ಮಳೆಗಾಲದಲ್ಲಿ ಮಾಡ್ತಕ್ಕಂಥ ಒಂದು ಬೆಳೆ ಆಗಿರುತ್ತೆ. ಮಳೆಗಾಲದಲ್ಲಿ ಬರ್ತಕ್ಕಂಥ ನಮ್ಗೆ ಗೊತ್ತಿದೆ, ಭತ್ತ ಅಂತ ಮೊದಲೇ ಹೇಳ್ಬೋದು ಸ್ನೇಹಿತರೆ, ಯಾಕಂದರೆ ಭತ್ತಕ್ಕೆ ತುಂಬಾ ನೀರು ಬೇಕು ಅಲ್ವಾ. ಸೊ ಭತ್ತ ನಿಂತ ನೀರಲ್ಲಿ ಬೆಳೆಸ್ತಕ್ಕಂಥದ್ದಾಗಿರುತ್ತೆ. ಸೊ ಅದು ಮಳೆಗಾಲದಲ್ಲಿ ಖಾರಿಫ್ ಬೆಳೆ ಆಗಿರುತ್ತೆ. ಇನ್ನು ಗೋಧಿ, ಸಾಸಿವೆ, ಕಡಲೆ ಇದೆಲ್ಲ ಬಂದು ರಬಿ ಬೆಳೆ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದ ಸ್ನೇಹಿತರೆ, ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳನ್ನು ಏನೆಂದು ಕರೆಯುತ್ತಾರೆ? ಸೈನ್ಸಸ್ ಆಲ್ರೆಡಿ ಗೊತ್ತಿದೆ ನಮಗೆ, ರಬಿ ಬೆಳೆಗಳಂತ ಕರಿತೀವಿ ಸ್ನೇಹಿತರೆ. ಸೊ ಎಕ್ಸಾಂಪಲ್ ಅಂತ ಹೇಳಿದಾಗ ಗೋಧಿ ಆಗಿರ್ಬೋದು, ಕಡಲೆ ಆಗಿರ್ಬೋದು, ಬಟಾಣಿ, ಸಾಸಿವೆ, ಅಗಸೆ ಆಗಿರ್ಬೋದು. ಸೊ ಇದೆಲ್ಲ ರಬಿ ಬೆಳೆಗೆ ಬರ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ರಬಿ ಬೆಳೆಗಳ ಕಾಲಾವಧಿ ಸಾಮಾನ್ಯವಾಗಿ ಯಾವಾಗ ಇರುತ್ತದೆ ಅಂತ ಕೇಳಿದ್ರೆ, ಸೊ ಅಕ್ಟೋಬರ್ನಿಂದ ಮಾರ್ಚ್, ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಹೋದರೆ ಸ್ನೇಹಿತರೆ, ಈ ಕೆಳಗಡೆ ಯಾವುದು ರಬಿ ಬೆಳೆಯಾಗಿದೆ ಅಂತ ಕೇಳಿದ್ರೆ ಸೋಯಾಬೀನ್, ಹತ್ತಿ, ನೆಲಗಡಲೆ, ಗೋಧಿ. ಸೋಯಾಬೀನ್, ನೆಲಗಡಲೆ, ಹತ್ತಿ ಈ ಮೂರು ಏನಿದೆಯೋ ಸೋಯಾಬೀನ್, ಹತ್ತಿ, ನೆಲಗಡಲೆ ಇದು ಬಂದು ಖಾರಿಫ್ ಆಗಿರುತ್ತೆ. ಗೋಧಿ ಬಂದು ರಬಿ ಬೆಳೆ ಆಗಿರುತ್ತೆ. ಗೋಧಿ ರಬಿ ಬೆಳೆ. ಗೋಧಿಯ ಜೊತೆಗೆ ನೋಡ್ತಾ ಹೋದರೆ
ಕಡಲೆ, ಬಟಾಣಿ, ಸಾಸಿವೆ, ಅಗಸೆ ಇದೆಲ್ಲ ಬರುತ್ತೆ. ನೆಕ್ಸ್ಟ್, ಭತ್ತವನ್ನು ಚಳಿಗಾಲದಲ್ಲಿ ಏಕೆ ಬೆಳೆಯಲಾಗುವುದಿಲ್ಲ? ಎಸ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಸ್ನೇಹಿತರೆ. ಭತ್ತವನ್ನು ಚಳಿಗಾಲದಲ್ಲಿ ಯಾಕೆ ಬೆಳೆಯೋದಿಲ್ಲ? ಯಾಕೆ ಅಂದರೆ ಅದಕ್ಕೆ ತುಂಬಾ ನೀರು ಬೇಕು, ಅಧಿಕ ನೀರು ಬೇಕಾಗಿರೋದ್ರಿಂದ ಚಳಿಗಾಲದಲ್ಲಿ ಮಳೆಗಾಲ ಇರೋದಿಲ್ಲ. ಸೊ ಅದಕ್ಕೆ ಬೇಕಾದಂಥ ನೀರನ್ನು ಪೂರೈಸೋದಕ್ಕೆ ಅಥವಾ ಒದಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ಭತ್ತವನ್ನು ಚಳಿಗಾಲದಲ್ಲಿ ಬೆಳೆಯೋಲ್ಲ. ಸೊ ಆನ್ಸರ್ ಆಪ್ಷನ್ ಸಿ, ಅಧಿಕ ನೀರು ಬೇಕಾಗಿರೋದರಿಂದ. ನೆಕ್ಸ್ಟ್, ಕೃಷಿ ಚಟುವಟಿಕೆಯನ್ನು ಒಟ್ಟಾಗಿ ಏನೆಂದು ಕರೆಯುತ್ತಾರೆ? ಎಸ್, ಕೃಷಿ ಚಟುವಟಿಕೆಗಳನ್ನು ಒಟ್ಟಾಗಿ ಏನೆಂದು ಕರೆಯುತ್ತಾರೆ? ಕೃಷಿ ಪದ್ಧತಿಗಳು, ಕೈಗಾರಿಕಾ ಪದ್ಧತಿಗಳು, ವ್ಯಾಪಾರ ಪದ್ಧತಿಗಳು ಮತ್ತು ಮಾರುಕಟ್ಟೆ ಪದ್ಧತಿಗಳು. ಕೃಷಿ ಚಟುವಟಿಕೆಗಳನ್ನು ನಾವು ಕೃಷಿ ಪದ್ಧತಿಗಳಂತಲೇ ಕರಿಬೇಕು, ಹೌದಲ್ವಾ? ಸೊ ವ್ಯಾಪಾರ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ. ಮಾರುಕಟ್ಟೆ ಪದ್ಧತಿ ಅಂದರೆ ಮಾರುಕಟ್ಟೆ ಏನು ವ್ಯಾಪಾರ ಮಾಡ್ತೀವೋ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ. ಕೈಗಾರಿಕಾ ಪದ್ಧತಿ ಅಂದರೆ ಆ ಒಂದು ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಬರುತ್ತೆ. ಬಟ್ ಇಲ್ಲಿ ಕೃಷಿ ಚಟುವಟಿಕೆಗಳು ಕೃಷಿ ಪದ್ಧತಿನ ಅನ್ವಯಿಸುತ್ತೆ, ಹೌದಾ? ಸೊ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ಸೊ ಈ ಒಂದು ಕೃಷಿ ಪದ್ಧತಿಲಿ ತುಂಬ ಬರುತ್ತೆ. ಕೃಷಿ ಪದ್ಧತಿ ಅಂತ ಹೇಳಿದಾಗ ನಾವು ಈ ಒಂದು ಮಣ್ಣನ್ನು ಹದಗೊಳಿಸೋದಾಗಿರ್ಬೋದು, ಬಿತ್ತನೆ ಮಾಡೋದಾಗಿರ್ಬೋದು, ನೀರಾವರಿ ಮಾಡೋದಾಗಿರ್ಬೋದು, ಕಳೆ ತೆಗಿಯೋದಾಗಿರ್ಬೋದು, ಕೊಯ್ಲಾಗಿರೋದು, ಬಿತ್ತನೆ ಮಾಡೋದಾಗಿರ್ಬೋದು, ಸಂಗ್ರಹಣೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಸೊ ಇದೆಲ್ಲ ಕೃಷಿ ಪದ್ಧತಿಯಲ್ಲಿ ಬರ್ತಕ್ಕಂಥದ್ದು. ಎಸ್, ಬೆಳೆಯನ್ನು ಬೆಳೆಯುವ ಮೊದಲ ಹಂತ ಯಾವುದಂತ ಕೇಳಿದರೆ ಬಿತ್ತನೆ ಮಾಡ್ತಕ್ಕಂಥದ್ದು, ನೀರಾವರಿ, ಮಣ್ಣನ್ನು ಹದಗೊಳಿಸುವುದು, ಕೊಯ್ಲು. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಈ ಒಂದು ಪ್ರಶ್ನೆ ಕೇಳಿದರೆ ಎಕ್ಸಾಮಲ್ಲಿ ಕೇಳಿದರೆ TET-ನಲ್ಲಿ ಬೆಳೆಯನ್ನು ಬೆಳೆಯುವ ಮೊದಲ ಹಂತ ಯಾವುದು? ಬಿತ್ತನೆ, ನೀರಾವರಿ, ಮಣ್ಣನ್ನು ಹದಗೊಳಿಸುವುದು, ಕೊಯ್ಲು ಅಂತ ಕೊಟ್ಟಿದ್ದಾರೆ. ಫಸ್ಟ್ ಬರ್ತಕ್ಕಂಥದ್ದು ಸ್ನೇಹಿತರೆ ಮಣ್ಣನ್ನು ಹದಗೊಳಿಸಬೇಕು. ಫಸ್ಟ್ ಸ್ಟೆಪ್ಪು ಮಣ್ಣನ್ನು ಹದಗೊಳಿಸುವುದಾಗಿರುತ್ತೆ. ಎರಡನೇ ಸ್ಟೆಪ್ ಬಂದು ಬಿತ್ತನೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಮೂರನೇ ಸ್ಟೆಪ್ ಬಂದು ಗೊಬ್ಬರಗಳನ್ನು ಹಾಕ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನಾಲ್ಕನೇದು ಬಂದು ನೀರಾವರಿ ಆಗಿರುತ್ತೆ. ಐದನೇದು ಬಂದು ಕಳೆಗಳಿಂದ ರಕ್ಷಣೆ ಅಂದರೆ ಕಳೆಯನ್ನು ತೆಗಿತಕ್ಕಂಥದ್ದಾಗಿರುತ್ತೆ. ಸೊ 6 ಬಂದು ಕೊಯ್ಲು, 6 ಕೊಯ್ಲಾಗಿರುತ್ತೆ. 7 ಬಂದು ಸಂಗ್ರಹಣೆ. ಓಕೆ, ಸೊ ಕೊಯ್ಲು ಅಂತ ಹೇಳಿದಾಗ ಅಲ್ಲೇ ಕೊಯ್ಲು ಮಾಡಿ ಒಕ್ಕಣೆ ಮಾಡ್ತಕ್ಕಂಥ ಒಂದು ಹಂತ ಬರುತ್ತೆ. ಲಾಸ್ಟ್ ಫೈನಲ್ ಆಗಿ ಸಂಗ್ರಹಣೆ ಬರ್ತಕ್ಕಂಥದ್ದಾಗಿರುತ್ತೆ. ಎಸ್, ಮಣ್ಣನ್ನು ತಿರುವಿ ಹಾಕುವುದರಿಂದ ಬೇರುಗಳಿಗೆ ಯಾವ ಪ್ರಯೋಜನವಿದೆ? ಸೊ ಹೇಳ್ದಾಗೆ ಬೆಳೆಯನ್ನು ಬೆಳಿಬೇಕಂತ ಹೇಳಿದ್ರೆ ಫಸ್ಟ್ ಮಾಡ್ತಕ್ಕಂಥ ಕೆಲಸ ಮಣ್ಣನ್ನು ಹದಗೊಳಿಸ್ತಕ್ಕಂಥದ್ದು. ಈ ಮಣ್ಣನ್ನು ಹದಗೊಳಿಸ್ಬೇಕಂತ ಅಂತಕ್ಕಂಥದ್ದು ಏನಿದೆಯೋ ಇಲ್ಲ ಏನು ಮಾಡ್ತೀವಿ, ಮಣ್ಣನ್ನು ತಿರುವಿ ಹಾಕ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಮಣ್ಣನ್ನು ಸಡಿಲಗೊಳಿಸ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಯಾಕೆ? ಈಗ ಡೈರೆಕ್ಟ್ ಏನಿದೆಯೋ ಭೂಮಿ, ಸೊ ಅದಕ್ಕೆ ಉಳುಮೆ ಮಾಡಿದ್ರೆ ಡೈರೆಕ್ಟಾಗಿ ನಾವು ಬೀಜವನ್ನು ಹಾಕ್ಬಿಟ್ರೆ ಏನಾಗುತ್ತೆ, ಉಳುಮೆ ಮಾಡಿ ಸೊ ಮಣ್ಣನ್ನು ಹದಗೊಳಿಸಿ ತಿರುಮುರು ಮಾಡಿ ಹಾಕೋದ್ರಿಂದ ಏನಾಗುತ್ತೆ? ಸೊ ಅದು ನಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಸೊ ಮಣ್ಣನ್ನು ತಿರುವಿ ಹಾಕೋದ್ರಿಂದ ಏನಾಗುತ್ತೆ, ಬೇರುಗಳು ಸಾಯುತ್ತವೆ ಅಂತ ಕೊಟ್ಟವ್ರೆ, ಬೇರುಗಳು ಸುಲಭವಾಗಿ ಉಸಿರಾಡುತ್ತವೆ, ಬೇರುಗಳ ಮೇಲೆ ಬರುತ್ತವೆ, ಯಾವುದೇ ಪ್ರಯೋಜನವಿಲ್ಲ ಅಂತ ಕೊಟ್ಟಿದ್ರೆ ಮಣ್ಣನ್ನು ತಿರುವಿ ಹಾಕುವುದರಿಂದ ಬೇರುಗಳು ಸುಲಭವಾಗಿ ಉಸಿರಾಟವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಮಣ್ಣನ್ನು ಸಡಿಲಗೊಳಿಸ್ತಕ್ಕಂಥದ್ದಾಗಿದೆ. ಸೊ ಮಣ್ಣನ್ನು ಸಡಿಲಗೊಳಿಸಬೇಕು ಅಂತ ಅಂದರೆ ಈ ಒಂದು ಏನು ಉಳುಮೆ ಮಾಡ್ತಕ್ಕಂಥದ್ದಾಗಿರುತ್ತೋ ಸೊ ಆ ಉಳುಮೆ ಮಾಡ್ತಕ್ಕಂಥದ್ದು ಬೆಸ್ಟ್ ಆಗಿರುತ್ತೆ. ಈ ಬೆಸ್ಟ್ ಅಂತ ಹೇಳಿದ್ರೆ ನೇಗ್ಲನ್ನು ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಟ್ರ್ಯಾಕ್ಟರ್ಗಳಲ್ಲಿ ಬರ್ತಕ್ಕಂಥ ಈ ಒಂದು ಏನು ಟಿಲ್ಲರ್ ಅಂತ ಹೇಳ್ತೀವೋ ಸೊ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದಾಗಿರ್ಬೋದು. ಓಕೆ, ಸೊ ಇದೆಲ್ಲ ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ತೀವಿ, ಮಣ್ಣನ್ನು ಹದ ಮಾಡ್ತಕ್ಕಂಥದ್ದಾಗಿರುತ್ತೆ ಅಥವಾ ಮಣ್ಣನ್ನು ತಿರುವತಕ್ಕಂಥದ್ದಾಗಿರುತ್ತೆ. ಓಕೆ, ಸೊ ಬೆಸ್ಟ್ ರೀಸನ್ ಅಂತ ಹೇಳಿದ್ರೆ ಬೇರುಗಳು ಸುಲಭವಾಗಿ ಉಸಿರಾಟ ಮಾಡ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ನಮಗೆ ಗೊತ್ತಿದೆ ಮಣ್ಣನ್ನು ಏನು ತಿರು ಮಾಡ್ತೀವಿ ಅಂತ ಗೊತ್ತು, ಬಟ್ ಏನಕ್ಕೆ ಬೇರುಗಳು ಸುಲಭವಾಗಿ ಉಸಿರಾಡೋದಕ್ಕೋಸ್ಕರ ಅಂತಕ್ಕಂಥದ್ದು ಆನ್ಸರು. ನೆಕ್ಸ್ಟ್, ರೈತನ ಮಿತ್ರ ಎಂದು ಯಾವ ಜೀವಿಯನ್ನು ಕರೆಯುತ್ತಾರೆ? ಇಲಿ, ಎರೆಹುಳು, ಮಿಡತೆ, ಹಾವು. ಸ್ನೇಹಿತರೆ, ಇಲ್ಲಿ ಒಂದು ಕ್ವೆಶನ್ ನಿಮ್ಮನ್ನ ಕೇಳ್ತೀನಿ. ರೈತನ ಮಿತ್ರ ಎಂದು ಯಾವ ಜೀವಿಯನ್ನು ಕರೆಯುತ್ತಾರೆ? ಎರೆಹುಳು ನಮ್ಗೆ ಗೊತ್ತಿದೆ. ಅರ್ಥವಾಮ್ ಅಂತ ಏನು ಹೇಳ್ತೀವೋ ಎರೆಹುಳುನ ನಾವು ರೈತನ ಮಿತ್ರ ಅಂತ ಕರಿತೀವಿ. ಬಟ್ ಯಾಕೆ ಅನ್ನೋದು ನನ್ನ ಒಂದು ಪ್ರಶ್ನೆ. ಸೊ ಅದಕ್ಕೆ ಯಾರಿಗೆ ಆನ್ಸರ್ಸ್ ಗೊತ್ತಿರುತ್ತೋ ಅವರು ಕಾಮೆಂಟಲ್ಲಿ ತಿಳಿಸಿ. ಕಾರಣ, ರೀಸನ್, ರೈತನ ಮಿತ್ರ ಅಂತ ಎರೆಹುಳುವನ್ನು ಯಾಕೆ ಕರೀತಾರೆ? ಸೊ ಗೊತ್ತಿರೋರು ಆನ್ಸರ್ನ ಹಾಕಿ. ಸೊ ಆನ್ಸರ್ ಇದೆ ನೋಡಿ. ಎರೆಹುಳುಗಳು ಮಣ್ಣನ್ನು ತಿರುವು ಹಾಕಿ ಸಡಿಲಗೊಳಿಸಿ
ಹ್ಯೂಮಸ್ ಸೇರಿಸುವುದರಿಂದ ಇವುಗಳನ್ನು ರೈತನ ಮಿತ್ರ ಎಂದು ಕರೆಯಲಾಗುತ್ತದೆ. ಓಕೆ, ರೀಸನ್ ಏನೋ ಗೊತ್ತಾಯಿತು. ಮಣ್ಣನ್ನು ತಿರುವು ಹಾಕುತ್ತೆ, ಈ ಒಂದು ಸಸ್ಯಗಳಿಗೆ ಬೇಕಾದಂಥ ಉಸಿರಾಟಕ್ಕೆ ಸಹಾಯ ಮಾಡ್ತಕ್ಕಂಥ ಮಣ್ಣನ್ನು ಹದಗೊಳಿಸ್ತಕ್ಕಂಥ ಒಂದು ಕೆಲಸವನ್ನು ಎರೆಹುಳು ಮಾಡುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಈ ಒಂದು ಎರೆಹುಳುವನ್ನು ರೈತನ ಮಿತ್ರ ಅಂತ ಕರೀತಾರೆ. ಹೌದಾ? ಸೊ ಹ್ಯೂಮಸ್ ಅಂದರೆ ಏನು, ಇದಕ್ಕೆ ಆನ್ಸರ್ ಹಾಕಿ. ಹ್ಯೂಮಸ್ ಅಂದರೆ ಏನು? ಆನ್ಸರ್ಸ್ ಗೊತ್ತಿರೋರು ಕಮೆಂಟಲ್ಲಿ ಹಾಕ್ರಿ. ನೆಕ್ಸ್ಟ್ ಪ್ರಶ್ನೆ, ಮಣ್ಣಿನಲ್ಲಿರುವ ಸತ್ತ ಜೀವಿಗಳನ್ನು ವಿಘಟಿಸುವವರು ಯಾರು ಅಂತ ಕೊಟ್ಟಿದ್ದಾರೆ. ರೈತರು, ಪ್ರಾಣಿಗಳು, ಸೂಕ್ಷ್ಮ ಜೀವಿಗಳು, ಸಸ್ಯಗಳು. ಸೂಕ್ಷ್ಮ ಜೀವಿಗಳನ್ನು ನಾವು ವಿಘಟಕಗಳು ಅಂತ ಕರಿತೀವಿ. ವಿಘಟಕಗಳು, ಸೂಕ್ಷ್ಮ ಜೀವಿಗಳನ್ನು ವಿಘಟಕಗಳು ಅಂತ ಕರಿತೀವಿ. ಯಾಕೆ ಅಂದರೆ ಮಣ್ಣಿನಲ್ಲಿ ಇರ್ತಕ್ಕಂಥ ಸತ್ತ ಜೀವಿಗಳನ್ನು ವಿಘಟಿಸುವಂಥ ಒಂದು ಕೆಲಸವನ್ನು ಸೂಕ್ಷ್ಮ ಜೀವಿಗಳು ಮಾಡ್ತೇವೆ ಸ್ನೇಹಿತರೆ. ಸೊ ಹಾಗಾಗಿ ನಾವು ಸೂಕ್ಷ್ಮ ಜೀವಿಗಳನ್ನ ವಿಘಟಕಗಳಂತ ಕರಿತೀವಿ. ಸತ್ತ ಜೀವಿಗಳು ವಿಘಟನೆಗೆ ಒಳಗಾಗದೆ ಸೂಕ್ಷ್ಮ ಜೀವಿಗಳು ತಿಂದೆ ಹಾಗೆ ಇದ್ದಿದ್ರೆ ಪ್ರಪಂಚದ ಮೇಲೆ, ಭೂಮಿ ಮೇಲೆ ಏನು ಆಗ್ತಿತ್ತು ಅಂತ ಒಂದ್ಸರಿ ಕಲ್ಪನೆಯನ್ನು ಮಾಡ್ಕೊಳ್ಳಿ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲು ವಲ್ಚರ್ ಅಂತಲೂ ಸಹ ಹೇಳ್ತೀವಿ. ವಲ್ಚರ್ ಏನಿದೆ, ಸೊ ಅದನ್ನು ವಿಘಟಕ ಒಂದು ಲಿಸ್ಟಲ್ಲಿ ಸೇರಿಸ್ತಾ ಹೋಗ್ತೀವಿ ಸ್ನೇಹಿತರೆ. ಸತ್ತಂಥ ಜೀವಿಗಳನ್ನು ವಿಘಟಿಸ್ತಾ ಒಂದು ಕೆಲಸ ಮಾಡ್ತಕ್ಕಂಥದ್ದು ಸೂಕ್ಷ್ಮ ಜೀವಿಗಳಾಗಿರುತ್ತೆ. ಸೊ ಹಾಗಾಗಿ ಅದನ್ನು ನಾವು ವಿಘಟಕಗಳು ಅಂತ ಹೇಳ್ತೀವಿ. ಸೊ ಈ ಒಂದು ಸೂಕ್ಷ್ಮ ಜೀವಿಗಳು ವಿಘಟಿಸಿ ಈ ಒಂದು ಸಸ್ಯಗಳೇ ಬೇಕಾದಂಥ ಪೋಷಕಾಂಶಗಳನ್ನು ಒದಗಿಸಿ ಕೊಡ್ತಕ್ಕಂಥದ್ದು ಈ ಸೂಕ್ಷ್ಮ ಜೀವಿಗಳ ಕೆಲಸ ಆಗಿರುತ್ತೆ. ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಬಿತ್ತನೆ, ಉಳುಮೆ, ಕೊಯ್ಲು, ಒಕ್ಕಣೆ. ಸೊ ಬಿತ್ತನೆ ಅಂತ ಹೇಳಿದ್ರೆ ಸ್ನೇಹಿತರೆ, ಬೆಳೆಗಳಿಗೆ ಬೇಕಾದಂಥ ಏನು ಬೀಜಗಳು, ಸೀಡ್ಸ್ ಇರುತ್ತೋ ಬೀಜಗಳನ್ನು ನಾವು ಬಿತ್ತನೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಇದು ತಿರು ಬರೋದಿಲ್ಲ. ಕೊಯ್ಲು ಅಂತ ಅಂದರೆ ಬಂದಂಥ ಬೆಳೆನ ಕಟಾವು ಮಾಡ್ತಕ್ಕಂಥದ್ದನ್ನ ಕೊಯ್ಲು ಅಂತ ಕರಿತೀವಿ. ಒಕ್ಕಣೆ ಅಂತ ಹೇಳಿದ್ರೆ ಏನು ಕೊಯ್ಲು ಮಾಡಿರ್ತೀವೋ ಬೆಳೆನ, ಸೊ ಅದನ್ನು ಒಕ್ಕಣೆ ಮಾಡ್ತಕ್ಕಂಥದ್ದು. ಸೊ ಬೀಜ ಸಪ್ರೇಟ್ ಮಾಡ್ತಕ್ಕಂಥದ್ದು, ಹುಲ್ಲನ್ನ ಸಪ್ರೇಟ್ ಮಾಡ್ತಕ್ಕಂಥದ್ದು ಒಕ್ಕಣೆ ಆಗಿರುತ್ತೆ. ಸೊ ಇಲ್ಲಿ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸ್ತಕ್ಕಂಥ ಒಂದು ಕ್ರಿಯೆಯನ್ನು ನಾವು ಉಳುಮೆ ಅಂತ ಕರಿತೀವಿ. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ, ಉಳುಮೆ. ಓಕೆ, ಆ್ಯಂಡ್ ಉಳುಮೆಲ್ಲ ನಾವು ನೋಡ್ತಾ ಹೋದ ಸ್ನೇಹಿತರೆ, ಉಳುಮೆ ಮಾಡಬೇಕಂತ ಅಂದರೆ ಡೈರೆಕ್ಟಾಗಿ ಉಳುಮೆ ಮಾಡ್ತಕ್ಕಂಥದ್ದು ಆಗಿರೋದಿಲ್ಲ. ಸೊ ಅಲ್ಲೂ ಸಹ ತುಂಬ ಪ್ರೋಸೆಸ್ ನಡೀತಾ ಹೋಗ್ತವೆ. ಈ ಒಂದು ಮಣ್ಣನ್ನು ಹದಗೊಳಿಸ್ತಕ್ಕಂಥದ್ದಾಗಿರ್ಬೋದು, ಸೊ ನೇಗಿಲನ್ನು ಯೂಸ್ ಮಾಡಿಕೊಂಡು ಈ ಒಂದು ಉಳುಮೆಯನ್ನು ಮಾಡ್ತಕ್ಕಂಥದ್ದಾಗಿರಬಹುದು. ಆ್ಯಂಡ್ ಈ ಒಂದು ಸಸ್ಯಗಳಿಗೆ ಬೇಕಾದಂತಹ ಒಂದು ನೀರಾಗಿರ್ಬೋದು, ಅಥವಾ ಈ ಒಂದು ಪೋಷಕಾಂಶಗಳಾಗಿರ್ಬೋದು, ರಸಗೊಬ್ಬರಗಳಾಗಿರ್ಬೋದು, ಸೊ ಇದನ್ನೆಲ್ಲ ಸಿಂಪಡಿಸಿ ಅಥವಾ ಕೊಟ್ಟು ಮಾಡ್ತಕ್ಕಂಥದ್ದು ನಾವು ನೆಕ್ಸ್ಟ್ ಒಂದು ಹಂತದಲ್ಲಿ ನೋಡ್ತಾ ಹೋಗ್ತೀವಿ. ಉಳುಮೆ ಅಂತ ಹೇಳಿದಾಗ ಮಣ್ಣನ್ನು ಸಡಿಲಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಆ ಒಂದು ಮಣ್ಣನ್ನು ಸಡಿಲಗೊಳಿಸ್ತಕ್ಕಂಥ ಪ್ರಕ್ರಿಯೆಗೆ ಬಳಸ್ತಕ್ಕಂಥ ಸಾಧನ ಅಥವಾ ಯಂತ್ರ ಯಾವುದು ಅಂತ ಕೇಳಿದ್ರೆ ಸ್ನೇಹಿತರೆ, ನೇಗಿಲಾಗಿರುತ್ತೆ. ನೇಗಿಲು ಹಿಂದಿನ ಇರ್ತು, ಬಟ್ ಇತ್ತೀಚಿನ ಒಂದು ದಿನಗಳಲ್ಲಿ ನೇಗಿಲು ಹೋಗಿದ್ದಾವೆ ಸ್ನೇಹಿತರೆ. ನೇಗಿಲು ಹೋಗಿ ಏನು ಬಂದಿದ್ದಾವೆ ಅಂತಿದ್ರೆ ಟ್ರ್ಯಾಕ್ಟ್ರಲ್ಲಿ ಬರ್ತಕ್ಕಂಥ ಈ ಒಂದು ಏನು ಕಲ್ಟಿವೇಟರ್ ಅಂತ ಹೇಳ್ತೀವೋ, ಸೊ ಅದರಿಂದ ಉಳುಮೆಯನ್ನು ಮಾಡ್ತಕ್ಕಂಥದ್ದು ಸಹ ಆಗಿದೆ. ನೇಗಿಲು ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗ್ತಾ ಹೋದ್ವು. ಮಣ್ಣಿನ ದೊಡ್ಡ ಉಂಡೆಗಳನ್ನು ಏನೆಂದು ಕರೆಯುತ್ತಾರೆ? ಮಣ್ಣಿನ ದೊಡ್ಡ ಉಂಡೆಗಳನ್ನು ಏನೆಂದು ಕರೆಯುತ್ತಾರೆ? ಸೊ ನಾವು ಉಳುಮೆ ಮಾಡಿದಾಗ ಅಲ್ಲೇನಾಗುತ್ತೆ, ದಪ್ಪ ದಪ್ಪ ಹಿಂಟೆಗಳು ಬರುತ್ತೆ, ಹೆಂಟೆಗಳು. ಆನ್ಸರ್ ಆಪ್ಷನ್ ಬಿ, ಹೆಂಟೆಗಳು. ಸೊ ಹೆಂಟೆಗಳನ್ನು ಒಡೆದು ಹದ ಮಾಡ್ತಕ್ಕಂಥ ಒಂದು ಕೆಲಸನೂ ಸಹ ಆಗುತ್ತೆ ಸ್ನೇಹಿತರೆ. ಮಣ್ಣನ್ನು ಮಟ್ಟ ಮಾಡಲು ಬಳಸುವ ಉಪಕರಣ ಯಾವುದು? ನೇಗಿಲು, ಕುಡುಗೋಲು, ಲೆವೆಲ್ಲರ್, ಕೊಡಲಿ. ನೇಗಿಲು ಅಂತ ಹೇಳಿದ್ರೆ ಮಣ್ಣನ್ನು ಸಡಿಲ ಮಾಡ್ತಕ್ಕಂಥದ್ದಕ್ಕೆ ನೇಗಿಲನ್ನು ಯೂಸ್ ಮಾಡ್ತಾರೆ. ಸೊ ಕುಡುಗೋಲು, ಕೊಡಲಿ ಬರಲ್ಲ ಸ್ನೇಹಿತರೆ. ಬಟ್ ಇವೆರಡು ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ, ನೇಗಿಲು, ಲೆವೆಲ್ಲರ್. ಸೊ ಈ ಒಂದು ಪ್ರಶ್ನೆ ಸಹ ಕೇಳಿದರೆ TET ಅಂದ್ಕೊಳ್ತೀನಿ ಸ್ನೇಹಿತರೆ. ಮಣ್ಣನ್ನು ಮಟ್ಟ ಮಾಡಲು ಬಳಸ್ತಕ್ಕಂಥ ಉಪಕರಣ ಲೆವೆಲ್ಲರ್ ಆಗಿರುತ್ತೆ. ಓಕೆ, ಆಪ್ಷನ್ ಸಿ, ಲೆವೆಲ್ಲರ್. ನೇಗಿಲು ಅಂತ ಹೇಳಿದಾಗ ಅದು ಮಣ್ಣನ್ನು ಹದಗೊಳಿಸ್ತಕ್ಕಂಥ ಉಳುಮೆ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ನೇಗಿಲಾಗಿರುತ್ತೆ. ಆ ಒಂದು ಹಿಂಟೆಗಳೇನಿರುತ್ತೋ ಹಿಂಟೆನ ಹೊಡೆದು ಮಣ್ಣನ್ನು ಸಮ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಉಪಕರಣ ಲೆವೆಲ್ಲರ್ ಆಗಿರುತ್ತೆ. ನೆಕ್ಸ್ಟ್, ನೇಗಿಲಿನಲ್ಲಿರುವ ಬಲಯುತವಾದ ತ್ರಿಕೋನಾಕಾರದ ಕಬ್ಬಿಣದ ಚೂಪು ಭಾಗ ಯಾವುದಂತ ಕೇಳಿದರೆ ಈಚು, ನೊಗ, ನೇಗಿಲಿನ ಕುಳ, ಹಿಡಿಕೆ. ನೇಗಿಲಿನಲ್ಲಿರುವ ಬಲಯುತವಾದ ತ್ರಿಕೋನಾಕಾರದ ಕಬ್ಬಿಣದ ಚೂಪು ಭಾಗ ಯಾವುದು? ಸೊ ಎಲ್ಲ ನೋಡಿದಾಗ ಸ್ನೇಹಿತರೆ ಬರುತ್ತೆ ನಮಗೆ, ಒಂದು ನೇಗಿಲಿದೆ ಅಂತ ಹೇಳಿದ್ರೆ ಒಂದು ಈ ಥರ ಹೋಗಿರುತ್ತೆ.
ಸೊ ಅದಾದ ನಂತರ ಈ ಥರ ಒಂದು ಚೂಪು, ಇದು ಉಳುಮೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಓಕೆ, ಸೊ ಇಲ್ಲಿ ಇಟ್ಕೊಳ್ಳೋಕ್ಕೆ ಒಂದು ಇದಿರುತ್ತೆ. ಇಲ್ಲೇನಾಗುತ್ತೆ, ಈ ಒಂದು ಕೋಲ್ ಇರುತ್ತಲ್ವ, ಸೊ ಇದನ್ನು ನಾವು ಈಚು ಅಂತ ಕರಿತೀವಿ, ಈಚು. ಆ್ಯಂಡ್ ಇದು ತ್ರಿಕೋನಾಕಾರದಲ್ಲಿ ಏನಿದೆಯೋ ಇದನ್ನು ನೇಗಿಲಿನ ಕುಳ ಅಂತ ಕರಿತೀವಿ, ನೇಗಿಲಿನ ಕುಳ. ಓಕೆ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ನೇಗಿಲಿರುವ ಬಲಯುತವಾದ ತ್ರಿಕೋನಾಕಾರ ಅಂದರೆ ಇದು ಏನಿದೆಯೋ ಕಬ್ಬಿಣದಲ್ಲಿ ಇರುತ್ತೆ. ಸೊ ಇದು ನೇಗಿಲಿನ ಕುಳ ಅಂತ ಕರಿತೀವಿ ಸ್ನೇಹಿತರೆ. ಸೊ ಇದನ್ನು ಈಗ ಒಂದು ಕಡ್ಡಿಯನ್ನು ಈಚು ಅಂತ ಕರಿತೀವಿ. ಇನ್ನು ನೊಗ ಅಂತ ಹೇಳಿದ್ರೆ ನೊಗ ಬರುತ್ತೆ. ನೊಗ ಎಲ್ಲಿ ಬರುತ್ತೆ ಗೊತ್ತಾ? ಸೊ ದನಗಳ 2 ದನಗಳಿರುತ್ತೆ, ಇಲ್ಲೊಂದು ದನ ಇಲ್ಲೊಂದು ದನ, ಇವೆರಡು ಕತ್ತ ಮೇಲೆ ಹಾಕಿರ್ತಾರೆ ಇಲ್ಲಿ ಈ ಒಂದು ದೊಡ್ಡದಾದಂಥ ಒಂದು ಕೋಲ್ ಥರ. ಸೊ ಅದನ್ನು ನಾವು ನೊಗ ಅಂತ ಹೇಳ್ತೀವಿ. ನೆಕ್ಸ್ಟ್ ನೇಗಿಲಿನ ಮುಖ್ಯ ಭಾಗವಾಗಿರುವ ಉದ್ದನೆಯ ಮರದ ತುಂಡನ್ನು ಆಲ್ರೆಡಿ ಹೇಳಿದಾಗೆ ಅದನ್ನು ನೊಗ ಅಂತ ಕರಿತೀವಿ. ನೇಗಿಲಿನ ಮುಖ್ಯ ಭಾಗವಾಗಿರುವ ಉದ್ದನೆಯ ಮರದ ಭಾಗ ಅಂತ ಹೇಳಿದಾಗ ಇದು ಬರುತ್ತೆ, ಇದು ತ್ರಿಕೋನಾಕಾರವಾಗಿ ಹಿಂಗೆ ಇರುತ್ತೆ, ಇದು ಕುಳ ಅಂತ ಹೇಳ್ತೀವಿ, ಇದು ಈಚು. ಓಕೆ, ನೇಗಿಲಿನ ಮುಖ್ಯ ಭಾಗವಾಗಿರೋ ಉದ್ದನೆಯ ಮರದ ತುಂಡನ್ನು ಈಚು ಅಂತ ಕರಿತೀವಿ. ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲು ಬಳಸುವ ಸರಳ ಉಪಕರಣ ಯಾವುದಂತ ಕೇಳಿದರೆ, ಕಳೆಗಳನ್ನು ತೆಗೆಯಲು ಮಣ್ಣನ್ನು ಸಡಿಲಗೊಳಿಸಲು ಬಳಸುವ ಸರಳ ಉಪಕರಣ ಎಡೆಕುಂಟೆ, ಕುಡುಗೋಲು, ಕಂಬೈನ್, ಟ್ರ್ಯಾಕ್ಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಟ್ರ್ಯಾಕ್ಟರ್ ಬರಲ್ಲ ಸ್ನೇಹಿತರೆ, ಟ್ರ್ಯಾಕ್ಟರಲ್ಲಿ ಕಲ್ಟಿವೇಟರ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಓಕೆ, ಕಲ್ಟಿವೇಟರ್ನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಟ್ರ್ಯಾಕ್ಟರ್ನ ತೊಗೊಳಕ್ಕೆ ಹೋಗೋದಿಲ್ಲ. ಇನ್ನು ಎಡೆಕುಂಟೆ ಅಂತಕ್ಕಂಥದ್ದು ಏನಿದೆ, ಎಡೆಕುಂಟೆ ಇದೊಂದು ಉಪಕರಣ ಕಳೆಗಳನ್ನು ತೆಗೆಯೋದಕ್ಕೆ ಮತ್ತು ಮಣ್ಣನ್ನು ಸಡಿಲಗೊಳಿಸೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು. ಸೊ ಆಪ್ಷನ್ ಎ ಆಗುತ್ತೆ, ಎಡೆಕುಂಟೆ ಅಂತಕ್ಕಂಥದ್ದು. ಕುಡುಗೋಲು ಬಂದು ಕಟಾವು ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಓಕೆ ಸ್ನೇಹಿತರೆ, ಸೊ 25 ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಉಳಿದಂಥ ಕ್ವಶನ್ಸ್ಗಳನ್ನ ನೆಕ್ಸ್ಟ್ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಅಲ್ಲೂ ಬರುತ್ತೆ, ತುಂಬಾ ಬಿತ್ತನೆ ಬರುತ್ತೆ, ಅದಾದ ನಂತರ ಕೂರಿಗೆ ಬರುತ್ತೆ, ಸಲಕರಣೆಗಳು ಬರುತ್ತೆ, ಮತ್ತು ಸಾವಯವ ಗೊಬ್ಬರ, ರಸಗೊಬ್ಬರ ಬರುತ್ತೆ, ಅದರ ನಂತರ ಈ ಒಂದು ನೀರಾವರಿ ಪದ್ಧತಿ ಬರ್ತಾ ಹೋಗುತ್ತೆ. ಸೊ ಎಲ್ಲನೂ ಸಹ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಅತಿ ಆದರೆ ಸೊ ಅಮೃತ ನಿಮಿಷ ಅನ್ನೋ ರೀತಿ ಅರ್ಥ ಆಗುತ್ತೆ.